ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿದ್ ಶಂಕರ್ 24 ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕೆಇಎ ಅವರು ನಡೆಸಿದಂತಹ 2026 ಜುಲೈನಲ್ಲಿ ನಡೆಸಿರುವಂತಹ ನಾನ್ ಎಚ್‌ಕೆ ವಿಭಾಗದ ಜಿಕೆ ಪ್ರಶ್ನೆ ಪತ್ರಿಕೆಯನ್ನ ಇಂದಿನ ತರಗತಿಯಲ್ಲಿ ಸ್ನೇಹಿತರೆ ಚರ್ಚೆಯನ್ನ ಮಾಡೋಣ. ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ನಮಗೆ ಕೆಇಎ ಅವರು ಯಾವ ರೀತಿಯ ಪ್ರಶ್ನೆಗಳನ್ನ ಯಾವ ವಿಭಾಗದಲ್ಲಿ ತೆಗಿತಾ ಇದ್ದಾರೆ, ಮತ್ತೆ ಅವರ ಪ್ರಶ್ನೆ ಪತ್ರಿಕೆಯ ಮೈಂಡ್‌ಸೆಟ್ ಹೇಗಿದೆ ಅನ್ನೋದು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಬಿಡಿಸುವುದರಿಂದ ಗೊತ್ತಾಗ್ತದೆ ಸ್ನೇಹಿತರೆ. ಸೊ ಬನ್ನಿ ಚರ್ಚೆಯನ್ನ ಆರಂಭಿಸೋಣ. ವಿಶ್ವದ ಜಲ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಗಾಗಿನ ಉನ್ನತ ಕೊಡುಗೆಗಾಗಿ ಪ್ರತಿ ವರ್ಷ ನೀಡಲಾಗುವ ಸ್ಟಾಕ್‌ಹೋಮ್ ಜಲ ಪ್ರಶಸ್ತಿಯನ್ನ 2026ನೇ ಸಾಲಿನಲ್ಲಿ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಕವೇಹ ಮದನಿ. ಇರಾನ್ ದೇಶದ ಕವೇಹ ಮದನಿ ಇವರಿಗೆ ಸ್ಟಾಕ್‌ಹೋಮ್ ಜಲ ಪ್ರಶಸ್ತಿಯನ್ನ ನೀಡಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪಟ್ಟಿ 1ರಲ್ಲಿನ ಐಪಿಎಲ್ ತಂಡಗಳು, ಪಟ್ಟಿ 2ರಲ್ಲಿನ ಅವುಗಳ ನಾಯಕರ ಹೆಸರನ್ನ ಹೊಂದಿಸಿ ಬರೀರಿ ಅಂತ ಕೇಳಿದಾನೆ ಸ್ನೇಹಿತರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಆಗಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್. ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ. ಪಂಜಾಬ್ ಕಿಂಗ್ಸ್ ಶ್ರೇಯಸ್ ಅಯ್ಯರ್. ರಾಜಸ್ಥಾನ್ ರಾಯಲ್ಸ್ ರಿಯಾನ್ ಪರಾಗ್. ಸೊ ಇದರ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾಗಿದೆ. ಆಯ್ಕೆ 4 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತ ಮತ್ತು ಇಟಲಿಯ ನಡುವೆ ಜಾರಿಗೆ ತರಲಾದ ಅನ್ವೇಷಣಾ ಉಪಕ್ರಮವಾದ ಇನ್ನೋವಿಟ್ ಇಂಡಿಯಾದ ಕುರಿತಾದ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ. ಸ್ನೇಹಿತರೆ, ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನಾವು ತಿಳ್ಕೊಬೇಕು. ಸ್ನೇಹಿತರೆ, ಇದು ಇಟಲಿಯಲ್ಲಿ ಸ್ಥಾಪಿತವಾಗಲಿರುವ ಇನ್ನೋವೇಷನ್ ಹಬ್ ಅನ್ನೋದು ತಪ್ಪಾಗಿದೆ. ಏನಕ್ಕಂದ್ರೆ ಸ್ನೇಹಿತರೆ, ಇದನ್ನ ನವದೆಹಲಿಯಲ್ಲಿ ಆರಂಭಿಸಲು ಉದ್ದೇಶಿಸಲಾಗಿದೆ. ಭಾರತ ಮತ್ತು ಇಟಲಿ ನಡುವಿನ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯ ಭಾಗವಾಗಿ ಇನ್ನೋವಿಟ್ ಇಂಡಿಯಾ ಇನ್ನೋವೇಷನ್ ಹಬ್ ಅನ್ನ ಭಾರತದ ನವದೆಹಲಿಯಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಸೊ ಇದು ಎ ಮಾತ್ರ ತಪ್ಪಾಗಿದೆ. ಎ ಮಾತ್ರ ತಪ್ಪಾಗಿರುವುದು. ಭಾರತ ಮತ್ತು ಇಟಲಿ ನಡುವೆ ಅನ್ವೇಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರವನ್ನ ಬಲಪಡಿಸುವ ಉದ್ದೇಶ ಹೊಂದಿದ ರೈಟ್. ಇದು ಪ್ರಮುಖ ವಲಯಗಳಾದ ಫಿನ್ಟೆಕ್, ಹೆಲ್ತ್ ಕೇರ್, ಸೆಮಿಕಂಡಕ್ಟರ್ಗಳು, ಲಾಜಿಸ್ಟಿಕ್, ಕಂಪ್ಯೂಟಿಂಗ್ ಇತ್ಯಾದಿಗಳನ್ನ ಕೇಂದ್ರೀಕರಿಸಿದೆ ಅನ್ನೋದು ಕೂಡ ರೈಟ್ ಆಗಿವೆ. ಓಕೆ, ಎ ಮಾತ್ರ ಇದರಲ್ಲೇ ಸರಿಯಾದ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗೆ ನೀಡಲಾಗಿರುವ ಮುಖ್ಯಮಂತ್ರಿಗಳ ಹೆಸರು ಮತ್ತು ಅವರು ಪ್ರತಿನಿಧಿಸುವಂತಹ ರಾಜ್ಯವನ್ನ ತಪ್ಪಾಗಿ ಹೊಂದಿಸಲಾಗಿರುವಂತಹ ಜೋಡಿಗಳನ್ನ ಗುರುತಿಸಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನ ಸಿಎಂ ರೈಟ್. ವಿ.ಡಿ. ಸತೀಶನ್ ಕೇರಳ ರಾಜ್ಯದ ಸಿಎಂ ರೈಟ್. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಸಿಎಂ ರೈಟ್. ವಿಷ್ಣುದೇವ್ ಸಾಯಿ ಬಿಹಾರದ ಸಿಎಂ ಅಲ್ಲ. ಸಾಮ್ರಾಟ್ ಚೌಧರಿ ಛತ್ತೀಸ್ಗಢದ ಸಿಎಂ ಅಲ್ಲ. ಸೊ ಇದರಲ್ಲಿ ಯಾವ್ದು ತಪ್ಪಾಗಿವೆ ಅಂದ್ರೆ ಡಿ ಮತ್ತು ಇ ಮಾತ್ರ ತಪ್ಪಾಗಿವೆ. ಡಿ ಮತ್ತು ಇ ತಪ್ಪಾಗಿದೆ. ಈ ವಿಷ್ಣುದೇವ್ ಸಾಯಿ ಅವರು ಛತ್ತೀಸ್ಗಢದ ರಾಜ್ಯದ ಮುಖ್ಯಮಂತ್ರಿ. ವಿಷ್ಣುದೇವ್ ಸಾಯಿ ಛತ್ತೀಸ್ಗಢದ ಸಿಎಂ. ಇನ್ನ ಸಾಮ್ರಾಟ್ ಚೌಧರಿ ಈತ ಬಿಹಾರ್ನ ಸಿಎಂ. ಓಕೆ, ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳಿದಾರೆ ಸ್ನೇಹಿತರೆ. ಹೇಳಿಕೆಗಳನ್ನ ನೋಡೋಣ. 1398ರಲ್ಲಿ ಮಂಗೋಲಿಯರ ದಾಳಿಕೋರ ತೈಮೂರನು ದೆಹಲಿಯ ಮೇಲೆ ದಾಳಿ ಮಾಡಿದನು. ರೈಟ್ ಆಗಿದೆ. ಈ ದಾಳಿಯು ತಾತ್ಕಾಲಿಕವಾಗಿ ತುಘಲಕ್ ಸಂತತಿಯ ಅವನತಿಗೆ ಕಾರಣವಾಯಿತು ಅನ್ನೋದು ಕೂಡ ಸರಿಯಾಗಿದೆ. ಆದರೆ ಹೇಳಿಕೆ ಒಂದನ್ನ ಈ ಎರಡನೇ ಸ್ಟೇಟ್ಮೆಂಟ್ ಸಮರ್ಥಿಸುವುದಿಲ್ಲ. ಎರಡು ಹೇಳಿಕೆಗಳು ಸರಿಯಾಗಿವೆ. ಆದ್ರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಅದಾವಲ್ಲ, ಎರಡು ಹೇಳಿಕೆ ಸರಿಯಾಗಿದೆ. ಆದ್ರೆ ಹೇಳಿಕೆ 2 ಹೇಳಿಕೆ 1ಅನ್ನ ಏನ್ ಮಾಡಂಗಿಲ್ಲ, ಸಮರ್ಥಿಸುವುದಿಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕವನ್ನ ಮಾಪನ ಮಾಡಲು ಈ ಕೆಳಕಂಡ ಯಾವ ಸೂಚಕಗಳನ್ನ ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದಾನೆ ಸ್ನೇಹಿತರೆ.
ಬಡತನ ಮುಕ್ತ ಪಂಚಾಯತ್, ಜೀವನೋಪಾಯ ಉತ್ತೇಜನ ಪಂಚಾಯತ್, ಮತ್ತೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರುವಂತಹ ಪಂಚಾಯತ್. ಇವೆರಡೂ ಕೂಡ ಸರಿಯಾಗಿವೆ. ಆದ್ದರಿಂದ ಆಯ್ಕೆ 4 ಸರಿಯಾಗಿದೆ. ಹೇಳಿಕೆ ಎ ಮತ್ತು ಬಿ ಸರಿಯಾಗಿದೆ. ಸ್ನೇಹಿತರೆ, ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಸ್ಥಳೀಕರಣವನ್ನ ಸಾಧಿಸಲು ಭಾರತ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯವು 9 ಪ್ರಮುಖ ವಿಷಯಗಳನ್ನು ಆಧರಿಸಿ ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕವನ್ನ ಸಿದ್ಧಪಡಿಸುತ್ತದೆ. ಆ 9 ವಿಷಯಗಳು ಯಾವಂದ್ರೆ: ಬಡತನ ಮುಕ್ತ ಮತ್ತು ವರ್ಧಿತ ಜೀವನೋಪಾಯಗಳ ಗ್ರಾಮ, ಆರೋಗ್ಯಕರ ಗ್ರಾಮ, ಮಕ್ಕಳ ಸ್ನೇಹಿ ಗ್ರಾಮ, ನೀರು ಸಾಕಷ್ಟಿರುವಂತಹ ಗ್ರಾಮ, ಸ್ವಚ್ಛ ಮತ್ತು ಹಸಿರು ಗ್ರಾಮ, ಗ್ರಾಮದಲ್ಲಿ ಸ್ವಯಂಪೂರ್ಣ ಸ್ವಾವಲಂಬಿ ಮೂಲಸೌಕರ್ಯ, ಸಾಮಾಜಿಕವಾಗಿ ಸುರಕ್ಷಿತ ಗ್ರಾಮ, ಇನ್ನು ಉತ್ತಮ ಆಡಳಿತವಿರುವ ಗ್ರಾಮ, ಮಹಿಳಾ ಸ್ನೇಹಿ ಪಂಚಾಯತ್. ಸೊ ಇಷ್ಟು 9 ಏನದಾವ ಅಂದ್ರೆ ಸೂಚ್ಯಂಕಗಳಿವೆ. ಸೊ ಇದರ ಸರಿಯಾದ ಆಯ್ಕೆ ಯಾವ್ದಪ್ಪ ಅಂದ್ರೆ ಸರಿಯಾದ ಆಯ್ಕೆ 4. ಮೇಲಿನ ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 52ರಂತೆ ಗ್ರಾಮ ಪಂಚಾಯತ್ಗಳ ವಿಶೇಷ ಸಭೆಯನ್ನು ಕರೆಯುವಾಗ ಗ್ರಾಮ ಪಂಚಾಯತ್ನ ಒಟ್ಟು ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಯ ಸದಸ್ಯರು ಕೋರಿದಾಗ ಒಂದು ದಿನದ ವಿಶೇಷ ಸಭೆಯನ್ನ ಅಧ್ಯಕ್ಷರು ಕರೆಯಬಹುದು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ, ಒಂದು ದಿನದ ವಿಶೇಷ ಸಭೆಯನ್ನ ಕರಿಬೇಕಾದ್ರೆ ಸ್ನೇಹಿತರೆ, ಒಟ್ಟು ಸದಸ್ಯರ ಪೈಕಿ 1/3 ಭಾಗದಷ್ಟು ಕಡಿಮೆ ಇಲ್ಲದಷ್ಟು ಜನರು ಏನ್ ಮಾಡ್ಬೇಕು? ಕೋರಬೇಕು. ಅವಾಗ ಮಾತ್ರ ಒಂದು ದಿನದ ವಿಶೇಷ ಸಭೆಯನ್ನ ಅಧ್ಯಕ್ಷರು ಕರೆಯಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. POS DCORB ಅನ್ನ ವಿಸ್ತರಿಸಿ ಅಂತ ಇದೆ. ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ 1. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಪಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್ ಮತ್ತು ಬಜೆಟಿಂಗ್. ಇದು ಆಯ್ಕೆ 1 ಸರಿಯಾಗಿದೆ. ಆಯ್ಕೆ 1 ಸರಿಯಾಗಿದೆ. ಇದು ಯಾರ ಒಂದು ಸಿದ್ಧಾಂತ ಅಂದ್ರೆ ಲೂಥರ್ ಗೂಲಿಕ್ ಮತ್ತು ಲಿಂಡಾಲ್ ಊರ್ವಿಕ್ ಇವರ ಒಂದು ಸಾರ್ವಜನಿಕ ಆಡಳಿತ ನಿರ್ವಹಣೆಯ ಒಂದು ಸಿದ್ಧಾಂತ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಇದೆ. ಹೇಳಿಕೆ 1 ನೋಡೋಣ. ಭಾರತ ಸಂವಿಧಾನದ ವಿಧಿ 312ರ ಪ್ರಕಾರ ಭಾರತದ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿಯ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನ ಸೃಜಿಸುವ ಅಧಿಕಾರ ಹೊಂದಿದೆ. ರೈಟ್. ಹೇಳಿಕೆ 2 ಓದೋಣ. ಅಖಿಲ ಭಾರತ ಸೇವೆಗಳ ಕಾಯ್ದೆ 1951ರ ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ ಮತ್ತು ಸದಸ್ಯರ ಸೇವಾ ನಿಯಮಗಳನ್ನ ರಚಿಸುವ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ ಅನ್ನುವುದು ತಪ್ಪಾಗಿದೆ. ಆದ್ದರಿಂದ ಇದರ ಸರಿಯಾದ ಆಯ್ಕೆ ಆಯ್ಕೆ 2. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಶೂನ್ಯ ವೇಳೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸ್ನೇಹಿತರೆ, ಪ್ರಶ್ನೆಯನ್ನ ಸ್ಟೇಟ್ಮೆಂಟ್ ಗಳನ್ನ ನೋಡೋಣ, ಹೇಳಿಕೆಗಳನ್ನು ನೋಡೋಣ. ಶೂನ್ಯ ವೇಳೆಯನ್ನ ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋದು ತಪ್ಪಾಗಿದೆ. ಸಂಸತ್ತಿನ ಕಾರ್ಯವಿಧಾನಗಳಲ್ಲಿ ಶೂನ್ಯ ವೇಳೆಯ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಇನ್ನ ಮುಂದಿನ ಒಂದು ಹೇಳಿಕೆ ನೋಡೋಣ. ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳನ್ನ ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯವಿರುವ ಅನೌಪಚಾರಿಕ ಸಾಧನವಾಗಿದೆ ಅನ್ನೋದು ರೈಟ್. ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನ ಇದಕ್ಕೆ ನಿಗದಿಪಡಿಸಲಾಗಿದೆ ಅನ್ನೋದು ರಾಂಗ್. ಏನಕ್ಕಂದ್ರೆ ಸಂಸತ್ತಿನ ಅಧಿವೇಶನ ಮೊದಲ ಗಂಟೆಯನ್ನ ಪ್ರಶ್ನೋತ್ತರ ವೇಳೆಗೆ ಮೀಸಲಿಟ್ಟಿದ್ದಾರೆ. ಪ್ರಶ್ನೋತ್ತರ ವೇಳೆ, ಈ ಪ್ರಶ್ನೋತ್ತರ ವೇಳೆಯ ನಂತರ 0 ಅವರ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ರಾಂಗ್ ಆಗಿದೆ. ಇನ್ನ ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಇದು ಅಸ್ತಿತ್ವದಲ್ಲಿದೆ. ಇದು ರೈಟ್ ಆಗಿದೆ. ಆದ್ದರಿಂದ 2 ಮತ್ತು 4 ಮಾತ್ರ ಸರಿಯಾಗಿವೆ. 2 ಮತ್ತು 4 ಮಾತ್ರ ಸರಿಯಾಗಿವೆ.
ಆಯ್ಕೆ 1, 2 ಮತ್ತು 4 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರಪತಿಯವರನ್ನ ಅಸಮರ್ಥತೆ ಮತ್ತು ಸಾಬೀತಾದ ದುರ್ನಡತೆಯ ಆಧಾರದ ಮೇಲೆ ಪದಚ್ಯುತಗೊಳಿಸಲಾಗುತ್ತದೆ. ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಏನಕ್ಕಂದ್ರೆ ಅಸಮರ್ಥತೆ ಮತ್ತು ಸಾಬೀತಾದ ದುರ್ನಡತೆ ಆಧಾರದ ಮೇಲೆ ಪದಚ್ಯುತಗೊಳಿಸುವುದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನ. ಇನ್ನು ಭಾರತದ ರಾಷ್ಟ್ರಪತಿಯವರನ್ನ ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಪದಚ್ಯುತಗೊಳಿಸಲಾಗುತ್ತದೆ. ರೈಟ್. ಇನ್ನು ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿಗಳ ಪದಚ್ಯುತಿಯ ವಿಧಾನದ ಬಗ್ಗೆ ಹೇಳುತ್ತದೆ ಅನ್ನೋದು ಕೂಡ ರೈಟ್. ಆದ್ದರಿಂದ ಆಯ್ಕೆ 4 ಸರಿಯಾಗಿದೆ. ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಾಗ ಭಾರತದ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ರೈಟ್. ಸಂವಿಧಾನದ 123ನೇ ವಿಧಿ ಅನ್ವಯ ರಾಷ್ಟ್ರಪತಿಯವರು ಸಂಸತ್ತು ಅಧಿವೇಶನದಲ್ಲಿಲ್ಲದಾಗ ರಾಷ್ಟ್ರಪತಿಯವರು 123ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಇನ್ನ ಬಿ ಏನ್ ಹೇಳ್ತದೆ ನೋಡೋಣ. ಲೋಕಸಭೆಯ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು ಅಂತ ಇದೆ. ಇದು ರಾಂಗ್ ಆಗಿದೆ. ಏನಕ್ಕಂದ್ರೆ ಆರ್ಟಿಕಲ್ 108ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಅಮೆರಿಕದ ರಾಷ್ಟ್ರಾಧ್ಯಕ್ಷರೊಂದಿಗೆ ನಮ್ಮ ಸಂವಿಧಾನದ ಯಾವುದಾದರೂ ಹುದ್ದೆಯನ್ನು ಹೋಲಿಸಬಹುದಾದರೆ ಅದು ಪ್ರಧಾನಮಂತ್ರಿಯ ಹೊರತು ಒಕ್ಕೂಟದ ರಾಷ್ಟ್ರಪತಿ ಅಲ್ಲ ಅಂತ ಈ ಸ್ಟೇಟ್ಮೆಂಟ್ ಹೇಳಿದವರು ಯಾರು ಅಂತ ಕೇಳಿದಾರೆ ಸ್ನೇಹಿತರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಭಾರತದ ಸಂಸತ್ತಿನ ಬಗ್ಗೆ ಹೇಳಿಕೆಗಳದಾವ ಸ್ನೇಹಿತರೆ. ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನ ಸೇರಿಸಬಹುದು. ಬಿ ಇದೆ. ಬಿ ಅನ್ನ ಓದೋಣ. 9ನೇ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳನ್ನ ಭಾರತದ ಯಾವುದೇ ನ್ಯಾಯಾಲಯಗಳಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ನೀಡುವಂತಿಲ್ಲ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಆಯ್ಕೆ 4 ಸರಿಯಾಗಿದೆ. ಎ ಅಥವಾ ಬಿ ಯಾವುದೂ ಅಲ್ಲ. ಇದರಲ್ಲಿ ಎರಡು ಹೇಳಿಕೆಗಳು ತಪ್ಪಾಗಿವೆ. ಏನಕ್ಕಂದ್ರೆ ನಿರ್ದಿಷ್ಟ ಕಾನೂನುಗಳನ್ನ ಸೇರಿಸಬಹುದು ಅಂತ ಏನ್ ಕೊಟ್ಟವ್ರಲ್ಲ, ಇಲ್ಲಿ ಬಹಳಷ್ಟು ಕಾನೂನುಗಳನ್ನ ಇಲ್ಲೇ ಸೇರಿಸಬಹುದು. ಇಲ್ಲೇ 9ನೇ ಅನುಸೂಚಿಯಲ್ಲಿ ಸೇರಿಸಬಹುದು ಎಂದು ನೀಡಿದರೆ ನಿಯಮದ ಪ್ರಕಾರ ಕೇವಲ ಭೂ ಸುಧಾರಣೆ ಮತ್ತು ಸಾಮಾಜಿಕ ಆರ್ಥಿಕ ನ್ಯಾಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಕಾಯ್ದೆಗಳನ್ನ ಮಾತ್ರ ಸಂಸತ್ತು ತಿದ್ದುಪಡಿಯ ಮೂಲಕ ಇದಕ್ಕೆ ಸೇರಿಸಬಹುದಾಗಿದೆ. ಸಾಕಷ್ಟು ಕಾನೂನುಗಳನ್ನ ಸೇರಿಸಬಹುದು. ಇನ್ನ ಹೇಳಿಕೆ ಬಿ ಕುರಿತು ನೋಡೋಣ. 9ನೇ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳನ್ನ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ನೀಡುವಂತಿಲ್ಲ ಅಂತ ಇದೆಲ್ಲ ಹೇಳಿಕೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೂಲತಃ 9ನೇ ಅನುಸೂಚಿಗೆ ಸೇರಿದ ಕಾನೂನುಗಳಿಗೆ ನ್ಯಾಯಾಂಗ ಮರುಪರಿಶೀಲನೆಯಿಂದ ವಿನಾಯಿತಿ ಇತ್ತು. ಆದ್ರೆ 2007ರ IR ಕೊಯ್ಲೋ ಪ್ರಕರಣದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಏನಂದ್ರೆ ಏಪ್ರಿಲ್ 24, 1973 ನಂತರ 9ನೇ ಅನುಸೂಚಿಗೆ ಸೇರಿಸಲಾದ ಯಾವುದೇ ಕಾನೂನು ಸಂವಿಧಾನದ ಮೂಲ ಸಂರಚನೆ ಅಥವಾ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದರೆ ಅದನ್ನ ನ್ಯಾಯಾಲಯಗಳಲ್ಲಿ ಮರುಪರಿಶೀಲನೆಗೆ ಒಳಪಡಿಸಬಹುದು. ಆದ್ದರಿಂದ ಯಾವುದೇ ನ್ಯಾಯಾಲಯಗಳಲ್ಲಿ ಮರುಪರಿಶೀಲನೆ ಮಾಡುವಂತಿಲ್ಲ ಎನ್ನುವ ಹೇಳಿಕೆ ಪ್ರಸ್ತುತ ತಪ್ಪಾಗಿರುತ್ತದೆ. ಓಕೆ, 2 ಸ್ಟೇಟ್ಮೆಂಟ್ ತಪ್ಪಾಗಿವೆ. ಓಕೆ, 15ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ್ ಅದಾಲತ್ ಪ್ರಯೋಜನಗಳನ್ನ ಕೇಳಿದಾರೆ ಸ್ನೇಹಿತರೆ. ಲೋಕ್ ಅದಾಲತ್ನ ಸ್ಟೇಟ್ಮೆಂಟ್ ಗಳನ್ನ ಓದೋಣ. ಸರ್ವೋಚ್ಚ ನ್ಯಾಯಾಲಯದ ಲೋಕ್ ಅದಾಲತ್ನ ಪ್ರಯೋಜನಗಳು ಏನು ಅಂತ ಕೇಳಿದಾರೆ ಸ್ನೇಹಿತರೆ. ಯಾವುದೇ ನ್ಯಾಯಾಲಯದ ಶುಲ್ಕವಿರುವುದಿಲ್ಲ. ಒಂದು ವೇಳೆ ಶುಲ್ಕ ಪಾವತಿಸಿದ್ದರೆ ವಿವಾದವನ್ನ ಬಗೆಹರಿಸಿಕೊಂಡ ಬಳಿಕ ಶುಲ್ಕ ಮರುಪಾವತಿಸಲಾಗುತ್ತದೆ. ಅದರ
ಇದು ತಪ್ಪಾಗಿ ಪ್ರಯೋಜನಗಳಂದ್ರೆ ಇದು ಪ್ರಯೋಜನ ಸ್ನೇಹಿತರೆ. ಯಾವುದೇ ನ್ಯಾಯಾಲಯದ ಶುಲ್ಕ ಇರುವುದಿಲ್ಲ ಇಲ್ಲಿ. ಒಂದು ವೇಳೆ ಶುಲ್ಕ ಪಾವತಿಸಿದರೆ ವಿವಾದವನ್ನ ಬಗೆಹರಿಸಿಕೊಂಡ ಬಳಿಕ ಶುಲ್ಕ ಮರುಪಾವತಿಸಲಾಗ್ತದೆ ಅನ್ನೋದು ರೈಟ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಜಿಲ್ಲಾ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳೋಣ ಸ್ನೇಹಿತರೆ ಪ್ರಶ್ನೆಯನ್ನ. ಇದರ ಸರಿಯಾದ ಆಯ್ಕೆ ಎ ಬಿ ಸಿ ಸರಿಯಾಗಿವೆ. ಎ ಬಿ ಸಿ ಸರಿಯಾಗಿವೆ. ಜಿಲ್ಲಾ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದ್ರೆ, ಜಿಲ್ಲಾ ನ್ಯಾಯಾಧೀಶರು ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಅಧಿಕಾರಿ. ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಅಧಿಕಾರಿ ಯಾರಂದ್ರೆ ಜಿಲ್ಲಾ ನ್ಯಾಯಾಧೀಶರು. ಅವನು ಸಿವಿಲ್ ಮೊಕದ್ದಮೆಗಳನ್ನ ವಿಚಾರಣೆ ನಡೆಸುವಾಗ ಅವರನ್ನ ಜಿಲ್ಲಾ ನ್ಯಾಯಾಧೀಶರನ್ನಾಗುತ್ತದೆ. ಜಿಲ್ಲಾ ನ್ಯಾಯಾಧೀಶರಂತ ಕರೀತಾರೆ. ಇನ್ನ ಕ್ರಿಮಿನಲ್ ಪ್ರಕರಣಗಳನ್ನ ವಿಚಾರಣೆ ನಡೆಸುವಾಗ ಅವರನ್ನ ಸೆಷನ್ಸ್ ನ್ಯಾಯಾಧೀಶರು ಅಂತ ಕರೀತಾರೆ. ಇನ್ನ ಸೆಷನ್ಸ್ ನ್ಯಾಯಾಧೀಶರಿಗೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿದ್ದು ಅದು ಜಿಲ್ಲಾ ನ್ಯಾಯಾಧೀಶರಿಂದ ದೃಢೀಕರಣಕ್ಕೆ ಒಳಪಡುತ್ತದೆ. ಇದು ರಾಂಗ್ ಆಗಿದೆ. ಇದು ರಾಂಗ್ ಆಗಿದೆ ಸ್ನೇಹಿತರೆ. ಏನಕ್ಕೆ ಡಿ ತಪ್ಪಾಗಿದೆ ಅಂದ್ರೆ, ಸೆಷನ್ಸ್ ನ್ಯಾಯಾಧೀಶರು ನೀಡುವ ಮರಣದಂಡನೆ ಶಿಕ್ಷೆಯು ಹೈಕೋರ್ಟ್ನಿಂದ ದೃಢೀಕರಣಗೊಳ್ಳಬೇಕು. ಇದು ಮರಣದಂಡನೆ ಜೀವಾವಧಿ ಶಿಕ್ಷೆ ಏನಾದ್ರು ಕೊಟ್ರೆ ಅದು ಹೈಕೋರ್ಟ್ನಿಂದ ದೃಢೀಕರಣವಾಗಬೇಕು. ಹೈಕೋರ್ಟ್ನಿಂದ ದೃಢೀಕರಣಕ್ಕೆ ಒಳಗಾಗಬೇಕು. ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನ ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ನೂ ಹಲವು ಪ್ರಶ್ನೆಗಳನ್ನ ಈ ಮುಂದಿನ ತರಗತಿಯಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಸ್ನೇಹಿತರೆ, ಧನ್ಯವಾದಗಳು.